ಕರೆದು ಮಾತಾಡಿಸ್ಬೋದಾಗಿತ್ತು. ಷಡ್ಯಂತ್ರ ನೋಡಿ ಪೇಪರ್ನಲ್ಲಿ, ಷಡ್ಯಂತ್ರ, ಹಿಂದೂ ಧರ್ಮದ ವಿರುದ್ಧ ಷಡ್ಯಂತ್ರ. ಇದ್ರ ಪೂರ್ತಿಯಾಗಿ ಇವರು ಟೀಕೆ ಮಾಡಿದ್ದು ನಮಗೆ ಅಂತ ಗೊತ್ತಿದೆ, ಅದರ ಸಲುವಾಗಿ ಹೇಳ್ತಾ ಇದ್ದೀನಿ. ಷಡ್ಯಂತ್ರ, ಈ ಷಡ್ಯಂತ್ರ ಏನನ್ನೋದು ನಿಮಗೆ ನೆಕ್ಸ್ಟ್ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾರು ಷಡ್ಯಂತ್ರ ನಾವು ಮಾಡ್ತಾ ಇದ್ದೀವ ಅಥವಾ ಇನ್ನು ಯಾರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ನಿನ್ನೆ ಕುಸುಮಾವತಿಯವರ ಮನೆಗೆ ಹೋದಾಗ ಅವರ ತಾಯಿ ಕುಸುಮಾವತಿ ಮತ್ತೆ ಪುರಂದರ್ ಗೌಡರು ಎರಡು ವಿಷಯಗಳನ್ನು ನಿಮ್ಮ ಗಮನಕ್ಕೆ ತಂದಿದ್ದಾರೆ. ನೀವು ಅದನ್ನು ಎಷ್ಟು ಗಂಭೀರವಾಗಿ ತಗೊಂಡಿದ್ದೀರೋ ನಮಗೆ ಗೊತ್ತಿಲ್ಲ, ಆದರೂ ಕೂಡ ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ. ಮೊದಲೇದ್ದು ಕುಸುಮಾವತಿ ಅವರು, ತಾಯಿ ಕುಸುಮಾವತಿ ಹೇಳ್ತಾರೆ, ನಮ್ಮೆಲ್ಲರಿಗೂ ಕೂಡ ತಾಯಿ ಸಮಾನಳೆ ಅವರು, ಹೋರಾಟದ ತಾಯಿ. ಒಂದು ಮೈಶೆಟ್ಟಿ ತಿಮ್ಮರೋಡಿ ಅವರ ಶ್ರೀಮತಿಯವರು ಮತ್ತು ಇವರು ಹೋರಾಟದ ತಾಯಂದಿರವರು, ಅನ್ನಪೂರ್ಣೇಶ್ವರಿ ಅವರು. ಅವ್ರು ಹೇಳ್ತಾರೆ, ಅಳ್ತಾ ಹೇಳ್ತಾರೆ, ಘಟನೆ ಆಗಿ ಯಾವಾಗ ಇದು ದೊಡ್ಡ ಮಟ್ಟದಲ್ಲಿ ಹೋರಾಟದ ಸ್ವರೂಪ ಪಡ್ಕೊಳ್ತದೆ ಅವಾಗ ಇದೇ ದೇವಮಾನವ ಅಂತ ಕರೆಸ್ಕೊಳ್ತಾ ಇರುವಂತಹ ವ್ಯಕ್ತಿ, ನಾನು ನಡೆದಾಡುವ ಮಂಜುನಾಥ ಅಂತ ಕರೆಸ್ಕೊಳ್ತಾ ಇರುವಂತ ವ್ಯಕ್ತಿ ಈ ಕುಟುಂಬದ ಒಬ್ಬ ಹಿರಿಯರಿಗೆ, ಅಂದ್ರೆ ಇವರ ದೊಡ್ಡಪ್ಪನಿಗೆ ಕರೆದು ಹೇಳ್ತಾರೆ, ಬಿಟ್ಟು ಬಿಡಿ, ಇದನ್ನ ನಮ್ಮ ಕುಟುಂಬದಿಂದನೇ ಆಗಿದ್ದು, ಅಂದ್ರೆ ಈ ನಕಲಿ ದೇವಮಾನವನ ಕುಟುಂಬದಿಂದನೇ ಆಗಿದ್ದು, ತಪ್ಪಾಗಿದೆ ನಮ್ಮಿಂದ, ದಯವಿಟ್ಟು ಸುಮ್ಮನೆ ಆಗ್ಬಿಡಿ, ಜಾಸ್ತಿ ಹೋರಾಟದು ಮಾಡಬೇಡಿ, ನಾವು ನೀವು ಚೆನ್ನಾಗಿರೋಣ ಅಂತ ಹೇಳಿ ಕಳಿಸಿದ್ದಾರೆ. ಈ ಮಾತನ್ನ ಪುರಂದರ ಗೌಡರು, ಕುಸುಮಾವತಿಯವರು ಎಷ್ಟೋ ಸಾರಿ ಮಾಧ್ಯಮಗಳಲ್ಲಿ, ಯೂಟ್ಯೂಬ್ಗಳಲ್ಲಿ ಹೇಳಿದ್ದಾರೆ ರೀ. ಆ ನಂತರ ಇದು ಎಲ್ಲರಿಗೂ ಗೊತ್ತಿರುವುದೇ ವಿಜೇಂದ್ರ ಅವರೇ, ಎಲ್ಲರಿಗೂ ಕೂಡ ಗೊತ್ತಿದೆ, ಅವರದೇ ಕುಟುಂಬದವರು ಮಾಡಿದಂತಹ ಕುಕೃತ್ಯ, ಪಾಪದ ಕೃತ್ಯ, ಸೌಜನ್ಯ ಅಪಹರಣ, ಸೌಜನ್ಯ ಮೇಲೆ ಭೀಕರ ಅತ್ಯಾಚಾರ, ಬರ್ಬರ ಕೊಲೆ ಅದೇ ಕುಟುಂಬದವರು ಮಾಡಿದ್ದು ಅಂತೇಳಿ ಪ್ರತಿಯೊಬ್ಬರಿಗೂ ಕೂಡ ಬೀಡಿನ ಧರ್ಮಸ್ಥಳ ಸುತ್ತಮುತ್ತಲ ಎಲ್ಲರಿಗೂ ಕೂಡ ಗೊತ್ತಿದೆ. ಅದೇ ಮಾತನ್ನ ನಿಮ್ಮ ಮುಂದೆ ಹೇಳಿದ್ದಾರೆ. ಅದನ್ನ ನೀವು ಯಾವ ತರ ಸ್ಪಂದಿಸ್ತೀರಿ, ಅವ್ರು ಹೇಳ್ಬೇಕಾದ್ರೆ ನೀವು ಹೇಳಿದ್ರಂತೆ, ಇರ್ಲಿ ಬಿಡಮ್ಮ ಅದು ಯಾಕೆ ಮಾತಾಡಬೇಕು ಅಂತೇಳಿ. ಅಂದ್ರೆ ಈಗ ಒಂದು ಕಳತನ ಆಗಿರ್ತದೆ ಮನೆಯಲ್ಲಿ, ನೀವು ಹೇಳೋದು ಆ ಮನೆಯವನಿಗೆ ನ್ಯಾಯ ಸಿಗ್ಲಿ, ಆದ್ರೆ ಕಳ್ಳರನ್ನ ಹಿಡಿಬೇಡಿ. ಆ ನಿಲುವಿದೆಯಾ ನಿಮ್ದು? ಕಳ್ಳರನ್ನ ಹಿಡಿಬೇಡಿ, ಆದ್ರೆ ಕಳ್ತನಾದ ಮನೆಯವನಿಗೆ ನ್ಯಾಯ ಸಿಗ್ಲಿ. ಏನಿದ್ರ ಅರ್ಥ? ಆ ನಿಲುವ ನಿಮ್ದು? ಸ್ಪಷ್ಟಪಡಿಸ್ಬೇಕು ನೀವು ಅಂತ. ಎರಡನೇದು, ಪುರಂದರ ಗೌಡರು ನಿಮಗೆ ಹೇಳಿದರು ಏನಂತ, ಸರ್ ಸೌಜನ್ಯ ಡೆಡ್ ಬಾಡಿ ಬಿದ್ದಾಗ ಪಕ್ಕದಲ್ಲಿ ಒಂದು ಚೀಟಿ ಇತ್ತು, ಇದನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಇನ್ಸ್ಟಾಗ್ರಾಮ್, ಇಲ್ಲಿ ನೋಡಿ, ಇದನ್ನು ದಯವಿಟ್ಟು ವಿಜೇಂದ್ರ ಅವರೇ ದಯವಿಟ್ಟು ಇದನ್ನ ನೋಡಿ. ಈ ಚೀಟಿ ನೋಟ್ಬುಕ್ ನಲ್ಲಿರುವಂತಹ ಹಾಳೆಯ ಒಂದು ತುಂಡು, ಇಲ್ಲಿ ಇರುವುದು ಸೌಜನ್ಯಳ ಡೆಡ್ ಬಾಡಿ, ಇದು ಅವಳ ಮೃತದೇಹ. ಅದನ್ನು ಪೂರ್ತಿ ನಮಗೆ ಇವತ್ತಿಗೂ ಕೂಡ ನೋಡೋಕ್ಕಾಗಲ್ಲ, ನೋಡಿದರೆ ಪೂರ್ತಿಯಾಗಿ ನಮ್ಮ ಖಿನ್ನತೆ ಜಾರಿ ಬಿಡ್ತೀವಿ. ಇದು ಸೌಜನ್ಯಳ ಡೆಡ್ ಬಾಡಿ, ಬ್ಲರ್ ಮಾಡಿದ್ದೀವಿ. ಇದು ಆ ಒಂದು ನೋಟ್ಬುಕ್ಕಿನ ಚೀಟಿ. ವಿಜೇಂದ್ರ ಅವರೇ, ಮಾನ್ಯ ವಿಜೇಂದ್ರ ಅವರೇ, ಚೀಟಿ ಏನು ಗೊತ್ತಾ, ನಿನ್ನೆ ಪುರಂದರ ಗೌಡರು ಏನು ಹೇಳಿದರು, ನೀವು ಇನ್ನೂ ಒಂದು ಅರ್ಧ ಗಂಟೆ 1 ಗಂಟೆ ಇರಬೇಕಾಗಿತ್ತಲ್ಲಿ. ಆ ಚೀಟಿ ಎಲ್ಲಿದು ಅಂತ ಹೇಳಿದ್ರೆ ಸೌಜನ್ಯಳ ನೋಟ್ಬುಕ್ ನಲ್ಲಿರುವಂತಹ ಚೀಟಿ. ಅದನ್ನ ಹರಿದಿದ್ದು ಯಾರು, ಹರಿದು ಇಟ್ಕೊಂಡು ಹೋಗಿದ್ದು ಯಾರು ಅಂತ ಹೇಳಿದ್ರೆ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್. ಹಿಂದೆ ಯಾವಾಗ ಸೌಜನ್ಯ ಮಿಸ್ಸಿಂಗ್ ಆಗ್ತಾಳಲ್ಲ, ಅವಳ ಡೆಡ್ ಬಾಡಿ ಮರುದಿನ ಸಿಕ್ಕಿದ್ದು, 10ನೇ ತಾರೀಕು ಸಿಕ್ಕಿದ್ದು. 9ನೇ ತಾರೀಕು ರಾತ್ರಿ 10 ಗಂಟೆಗೆ ಪೊಲೀಸ್ ಕಾನ್ಸ್ಟೇಬಲ್ ಬಂದು ಸರ್ಚ್ ಮಾಡ್ತಾ ಇರ್ತಾರೆ ಸೌಜನ್ಯ ಮನೆ. ಅವಳ ಸ್ಟಡಿ ಟೇಬಲ್ ಸರ್ಚ್ ಮಾಡಬೇಕಾದ್ರೆ ಅವಳ ನೋಟ್ಬುಕ್ ನಲ್ಲಿ ಇರತಕ್ಕಂತಹ ಒಂದಿಷ್ಟು ಮೊಬೈಲ್ ನಂಬರ್, ಅದು ಕೂಡ ಅವ್ರ ಮೊಬೈಲ್ ನಂಬರ್ ಅವ್ರ ಸಂಬಂಧಿಕರದು, ಅವ್ರ ಚಿಕ್ಕಪ್ಪನ ನಂಬರು. ಸೌಜನ್ಯಳಿಗೆ ಒಂದು ಹ್ಯಾಬಿಟ್ ಇತ್ತು, ಸುಮ್ಮನೆ ಅವ್ರ ಸಂಬಂಧಿಕರ ಮನೆಗೂ ಹೋಗ್ತಿರ್ಲಿಲ್ಲ, ಅಷ್ಟು ಶಿಸ್ತಿನ ಹುಡುಗಿ ಸೌಜನ್ಯ. ಫೋನ್ ಮಾಡಿ ಚಿಕ್ಕಪ್ಪ ಬರ್ಬೇಕಾ, ದೊಡ್ಡಪ್ಪ ಬರ್ಬೋದಾ, ಅಪಾಯಿಂಟ್ಮೆಂಟ್ ತಗೊಂಡು ಹೋಗ್ತಾ ಇದ್ಲು. ಆ ನಂಬರ್ದು ಅದನ್ನ ಚೀಟಿ ಹರಿದು, ಆ ಚೀಟಿ ಎಲ್ಲಿ ಸಿಕ್ಕಿದ್ದು ಹೇಳಿ, ಹಿಂದಿನ ಅಂದ್ರೆ 9ನೇ ತಾರೀಕು ಸಾಯಂಕಾಲ ಮಿಸ್ಸಿಂಗ್ ಆದಾಗ ಕಾನ್ಸ್ಟೇಬಲ್ಗಳು ತಗೊಂಡು ಹೋಗ್ತಾರೆ ಅದನ್ನ. ಆ ಚೀಟಿ ಸಿಕ್ಕಿದ್ದು ಮರುದಿನ ಸೌಜನ್ಯಳ ಡೆಡ್ ಬಾಡಿ ಪಕ್ಕ, ಫೋಟೋ ಸಮೇತ ತೋರಿಸ್ತಾ ಇದ್ದೀನಿ ಸ್ವಾಮಿ. ವಿಜೇಂದ್ರ ಅವರೇ ದಯವಿಟ್ಟು ನೋಡಿ, ದಯವಿಟ್ಟು ನೋಡಿ. ಷಡ್ಯಂತ್ರ 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 ಅನ್ನೋರು ನೋಡಿ ಇದನ್ನ. ಸೌಜನ್ಯಳ ಡೆಡ್ ಬಾಡಿಯಲ್ಲಿ ಒಂದು ಚೂರು ನೆನೆದಿಲ್ಲ,
ಮಳೆ ಬಂದಿತ್ತು ಅಂತ ಹೇಳ್ತಾರಲ್ಲ, ಇಡೀ ರಾತ್ರಿ ಮಳೆ ಆಗಿತ್ತು, ಒಂದು ಚೂರು ತೊಯ್ದಿಲ್ಲ ಸ್ವಾಮಿ ಅದು. ವಿಜೇಂದ್ರ ಅವರೇ ನೋಡಿ, ಸ್ವಲ್ಪ ಅಧ್ಯಯನ ಮಾಡಿ. ಪೊಲೀಸ್ ಕಾನ್ಸ್ಟೇಬಲ್ ತಗೊಂಡು ಹೋದಂತ ಚೀಟಿ ಹಿಂದಿನ ದಿನ ರಾತ್ರಿ ಸೌಜನ್ಯಾಳ ಡೆಡ್ ಬಾಡಿ ಪಕ್ಕ ಹ್ಯಾಂಗೆ ಬಂತು? ಇವರು ಷಡ್ಯಂತ್ರ ರೂಪಿಸ್ತಾ ಇದ್ರು. ಸೌಜನ್ಯಾಳಿಗೆ ಒಂದು ಸಂಬಂಧ ಇತ್ತು, ಬಾಯ್ ಫ್ರೆಂಡ್ ಇದ್ದ, ಅದು ಇದು ಅಂತ ಕಟ್ಟೋದಕ್ಕೆ ನೋಡ್ತಾ ಇದ್ರು. ಅದು ಆಗಲಿಲ್ಲ. ಮಾನ್ಯ ವಿಜೇಂದ್ರ ಅವರಿಗೆ ಇದನ್ನು ಅಧ್ಯಯನ ಮಾಡಬೇಕಾಗಿತ್ತು. ಷಡ್ಯಂತ್ರ ಅಂತ ಹೇಳಿ ನೇತೃತ್ವ ವಹಿಸ್ತಾ ಇದ್ದಾರಲ್ಲ, ಷಡ್ಯಂತ್ರದ ನೇತೃತ್ವ, ಇದನ್ನ ಅಧ್ಯಯನ ಮಾಡಬೇಕಾಗಿತ್ತು. ಆನಂತರ ಈಗೇನು ಚಿನ್ನಯ್ಯ ಮಾಸ್ಕ್ ಮ್ಯಾನ್ ಸಿಕ್ಕಿದ್ದಾನೆ, ಇಡೀ ಸೌಜನ್ಯ ಪ್ರಕರಣದಲ್ಲಿ ನನ್ನ ಪ್ರಕಾರ ತಿರುವು ಪಡೆದುಕೊಂಡಿದ್ದು ಯಾವಾಗ ಅಂತ ಹೇಳಿದ್ರೆ, ಯಾವಾಗ ಸೌಜನ್ಯ ಸಾಯಂಕಾಲ ಮಿಸ್ಸಿಂಗ್ ಆಗ್ತಾಳೆ. ಮಿಸ್ಸಿಂಗ್ ಆಗಿದ್ದು ಗೊತ್ತಾಗಿದ್ದು 6-7 ಗಂಟೆಗೆ. 7 ಗಂಟೆಯಿಂದ ಬೆಳಿಗ್ಗೆ 1-2 ಗಂಟೆವರೆಗೆ ನಸುಕಿನ ನಡು ರಾತ್ರಿ ಅಂತ ಆದ್ರೂ ಕರೀರಿ, ನಸುಕಾದ್ರೂ ಕರೀರಿ, ಅದಕ್ಕೆ 1-2 ಗಂಟೆವರೆಗೆ ಕನಿಷ್ಠ 5,000 ಜನ ಎದ್ದು ನಿಂತ್ಕೊಂಡಿದ್ದಾರೆ. 5,000 ಜನ ಸೇರಿದ್ದಾರೆ. ಇಡೀ ಧರ್ಮಸ್ಥಳ, ಬೆಂಗಳೂರು ಸುತ್ತಮುತ್ತಲಿನ ಎಲ್ಲಾ ಹಳ್ಳಿಗಳಿಂದಲೂ ಜನರು ಬಂದಿದ್ದಾರೆ. ಅದು ಅತಿ ದೊಡ್ಡ ತಿರುವು. ಒಂದು ವೇಳೆ ಜನಗಳು ಸೇರದೆ ಹೋಗಿದ್ರೆ, ವಿಜೇಂದ್ರ ಅವರೇ ಮತ್ತು ಎಲ್ಲರೂ ಕೇಳಿಸ್ಕೊಳ್ಳಿ, ಇದನ್ನ ಅತಿ ಮುಖ್ಯವಾದಂತ ಮಾತನ್ನ ಹೇಳ್ತಾ ಇದ್ದೀನಿ. ಒಂದು ವೇಳೆ ಜನರು, ಸಾವಿರಾರು ಗಟ್ಟಲೆ ಜನರು ಸೌಜನ್ಯಾಳನ್ನ ಹುಡುಕಬೇಕು ಅಂತ ಬರದೇ ಹೋಗಿದ್ದಲ್ಲಿ, ಬಿಡು ನಿನ್ ಮಗಳು ಯಾವ್ದೋ ಜೊತೆ ಓಡ್ ಹೋಗಿಬಿಟ್ಟಿದ್ದಾಳೆ, ಆಲ್ರೆಡಿ ಹೇಳಾಗಿತ್ತದು, ಪೊಲೀಸರು ಎಲ್ಲ ಹೋಗಿರ್ಬೇಕು. ಇದೇ ವಿಜಯ್ ಯಾರು ಹರ್ಷೇಂದ್ರನೇ ಹೇಳಿ ಕಳಿಸಿದ್ದಾನೆ, ಅವ್ರ ಅಣ್ಣನು ಹೇಳಿ ಕಳಿಸಿದ್ದಾನೆ, ಯಾವ್ದೋ ಜೊತೆಗೆ ಓಡ್ ಹೋಗಿರ್ಬೇಕು, ಸುಮ್ಮನೆ 2-3 ದಿನ ಆದ್ಮೇಲೆ ಬರ್ತಾಳೆ ಅಂತ ಹೇಳಿ. ಒಂದು ವೇಳೆ ಜನ ಎದ್ದೇಳದೆ ಹೋಗಿದ್ರೆ, ಇದೇ ಚಿನ್ನಯ್ಯ ಸೌಜನ್ಯಾಳ ಮೃತ ದೇಹವನ್ನ ಇದೇ ಚಿನ್ನಯ್ಯ ಅದೇ ಮಣ್ಣ ಸಂಕದಲ್ಲಿ ಹೂತು ಹಾಕಿರುತ್ತಿದ್ದ. ಆಗ್ಲಿ ತನಿಖೆ, SIT ಅವ್ರು ತನಿಖೆ ಮಾಡಿ ಗೊತ್ತಾಗುತ್ತೆ. ಯಾಕೆ ವಿಜೇಂದ್ರ ಅವರೇ ಇಷ್ಟೊಂದು ಬಾಲಕ್ಕೆ ಬೆಂಕಿ ಸುಟ್ಟ ಹಾಗೆ ಒದ್ದಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಕಾರಣಕ್ಕೆ. ಯಾಕೆ ಆರ್ ಅಶೋಕ್ ಅವರು ಸಿಕ್ಕಾಪಟ್ಟೆ ಹಿಂದು ಮುಂದೆ ನೋಡದೆ ಕಿರ್ಚಾಡ್ತಾ ಇದ್ದಾರೆ?